ಟಿಕೆಟ್ ಪಡೆದವರಿಗೆ ಸೀಟು ಬಿಡುವಂತೆ ಹೇಳಿ ಬಸ್ ಪಾಸ್ ಹೊಂದಿರೋ ವಿದ್ಯಾರ್ಥಿಯನ್ನ ಲೇಡಿ ಕಂಡಕ್ಟರ್ ಬಸ್ನಿಂದ ಕೆಳಗಿಳಿಸಿರೋ ಘಟನೆ ಮಂಡ್ಯ ಜಿಲ್ಲೆ ಮೇಲ್ಕೋಟೆ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಟಿಕೆಟ್ ಕೇಳೋಕೆ ಬಂದಾಗ ವಿದ್ಯಾರ್ಥಿನಿ ಪಾಸ್ ಅಂತ ಹೇಳಿದ್ದಕ್ಕೆ ಕುಪಿತಗೊಂಡ ಲೇಡಿ ಕಂಡಕ್ಟರ್ ಹಿಕ್ಕಾಮುಗ್ಗ ತರಾಟೆಗೆ ತೆಗೆದುಕೊಂಡು ಟಿಕೆಟ್ ಪಡೆದುಕೊಂಡವರಿಗೆ ಸೀಟ್ ಬಿಡುವಂತೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಟಿಸಿ ಸರ್ಪಶ್ಯಾನ್ಗೆ ದೂರು ನೀಡಲು ಹೋದ್ರೆ ಆತ ಡಿಸಿ ಬಂದ್ರು ಅಷ್ಟೇ, ಪ್ರಧಾನಿ ಮೋದಿ ಬಂದ್ರು ಅಷ್ಟೇ ಅಂತ ವಿದ್ಯಾರ್ಥಿನಿಯನ್ನ ಗದರಿಸಿ ಕಳಿಸಿದ್ದಾರಂತೆ. ಇದೆಲ್ಲ ವಿಡಿಯೋ ಪ್ರಯಾಣಿಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಇದೀಗ ಭಾರಿ ವೈರಲ್ ಆಗಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸೋಕೆ ಮಂಡ್ಯದಿಂದ ಮೇಲುಕೋಟೆಗೆ ಅಧಿಕಾರಿಗಳನ್ನ ಕಳುಹಿಸಿಕೊಡಲಾಗಿದೆ. ಹುಡುಗಿ ಕಾಣ್ತಲ್ಲ ಸರ್ ತಂಗಿ ಒಂಚೂರು ವಿಡಿಯೋ ಡೋರ್ ಹಾಕೋಣ ಹೇಳ್ತೀನಿ ಫಸ್ಟ್ ಡೋರ್ ಹಾಕೋಣ ನೋಡಿ ಮಂಡ್ಯ ಹೋಗಾರ ಬನ್ನಿ ನೀವು ಎಮ್ಡಿ ಮ್ಯಾನೇಜರ್ ಮೋದಿ ಆಗಿರಿ ನನಗೇನೋದಕ್ಕೂ ಅಲ್ಲ ಯಾರಾದ್ರೂ ಅಷ್ಟೇ ಹುಡುಗಿ ಕಾಣ್ತಲ್ಲ ಸರ್ ತಂಗಿ ಒಂಚೂರು ವಿಡಿಯೋ ಒಂದು ವಿದ್ಯಾರ್ಥಿ ಸೀಟಲ್ಲಿ ಕೂತಿದ್ಕೆ ಅವ್ರನ್ನ ಕಂಡಕ್ಟ್ರು ಬೈಸಿ ಇಲ್ಲಿ ಸೀಟಲ್ಲಿ ನೀವು ಕೂತ್ಕೊಳ್ಳೋಂಗಿಲ್ಲ, ಟಿಕೆಟ್ ತಗೊಂಡೋದವ್ರು ಮಾತ್ರ ಕೂತ್ಕೋಬೇಕು ಅಂತ ಹೇಳಿ ಬೈದು ಕೆಳಗಿಳಿಸಿ ಟಿ ಸಿ ಕಲ್ಲೆಲ್ಲ ಈ ಥರ ಬೈಸಿದ್ದಾರೆ. ಇಲ್ಲಿ ಸುಮಾರು 400-500 ವಿದ್ಯಾರ್ಥಿಗಳೆಲ್ಲ ಪಾಸ್ ಮಾಡಿಸಿದ್ದಾರೆ. ಇಲ್ಲಿ ನಮಗೆ ಅಂತ ಪ್ರತ್ಯೇಕವಾದ ಯಾವುದೊಂದು ಬಸ್ಸು ಇಲ್ಲ. ಇಲ್ಲಿ ಒಡ್ಡಾಡೋಕ್ಕೆ ಇರೋದು ಇದೊಂದು ಬಸ್ಸು. ಅದರಿಂದ ನಮಗೆ ಯಾವ್ದಾರು ಬೇರೆ ಬಸ್ ಬಿಡುವೆ ಅಂತ ಕೇಳಿದ್ರೆ ಈ ಥರ ಎಲ್ಲ ಸೀಟ್ ಮೇಲೆ ಕೂತ್ಕೊಂಡವ್ರನ್ನೆಲ್ಲ ಇಳಿಸ್ಬಿಟ್ಟು ಈ ಥರ ಟಿ ಸಿ ಕಲ್ಲೆಲ್ಲ ಬೈಸ್ತಾರೆ. ಏನಾರು ಹೇಳೋರು ಸಾಕು ಎದುರಿಸ್ತಾರೆ. ಆಮೇಲೆ ಪೊಲೀಸ್ ಕಳಿಸ್ತೀವಿ ಅಂತ ಎಲ್ಲ ಎದುರ್ತಾರೆ. ಇದೆಲ್ಲ ನಾವೇ ಮಾಡ್ಕೊಂಡಿದ್ದೀವಿ, ಇದು ನಮ್ಮ ಸರ್ಕಾರಕ್ಕೆ ಮಾಡ್ಕೊಂಡಿದ್ದೀವಿ ಅಂತ ಏನೇನೋ ಎಲ್ಲ ಹೇಳ್ತಾರೆ ನಮಗೆ. ಆದ್ದರಿಂದ ನಮಗೆ ಈ ಥರ ಸಮಸ್ಯೆ ಆಗಿದೆ. ಈ ಸಮಸ್ಯೆ ನಾವು ಅಂತ ಹೇಳ್ತಾ ಇದ್ದೀವಿ. ನಾವು ಜನರು ತುಂಬ ಜನ ಇದ್ದರು. ಅದ್ರ ಜೊತೆಗೆ ಒಂದು ವಿದ್ಯಾರ್ಥಿನಿ ಈ ಕಡೆ ಸೈಡಲ್ಲಿ ಬಸ್ಸು ಹತ್ತಿದ್ದಕ್ಕೆ ಈ ಕಂಡಕ್ಟ್ರು ಮತ್ತು ಬಸ್ಸು ವ್ಯವಸ್ಥಾಪಕರು ಎಲ್ಲ ಸೇರಿ ವಿದ್ಯಾರ್ಥಿನಿ ಕೆಳಗಡೆ ಇಳಿಸು ತುಂಬ ಅವಮಾನ ಮಾಡಿದ್ರು. ಏನಪ್ಪ ಅಂತಂದರೆ ಇವರು ತನ್ನದೇ ಆದಂತಹ ವ್ಯವಸ್ಥಿತ ಇವರು ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಆ ಕಡೆ ಮಾತ್ರ ಹತ್ತಬೇಕು, ಒಂದು ಕಡೆ ಸೈಡ್ ಮಾತ್ರ ಹತ್ತಬೇಕು. ಬರೀ ಟಿಕೆಟ್ ಇದ್ದವ್ರಿಗೆ ಮಾತ್ರ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡ್ರಿಗೆ ಮಾತ್ರ ಸೀಟ್ ಕೊಡ್ತಾರೆ, ಮಿಕ್ತವ್ರನ್ನೆಲ್ಲ ನಿಲ್ಲಿಸ್ತಾರೆ, ಇಲ್ಲಾಂದರೆ ಜಗಳ ಮಾಡ್ತಾರೆ. ಏನಾರ ಹೇಳಿದ್ರೆ ಪೊಲೀಸ್ನವರು ಹಂಗೆ ಹಿಂಗೆ ಅಂತ ಎದುರಿಸ್ತಾರೆ. ಏನೂ ಕೇಳಲಾಗದ ಅಸಹಾಯಕತೆಯಲ್ಲಿ ನಾವು ಇದ್ದೀವಿ. ಇದಕ್ಕೆ ನಮ್ಗೆ ದಯವಿಟ್ಟು ಏನಾರು ಒಂದು ಪರಿಹಾರ ಮಾಡ್ಕೋಬೇಕು ಅಂತ ಕೇಳ್ಕೊತೀವಿ.